ಅಯ್ಯೋ ಸಾಲ ಯಾವ ಸ್ಕೀಮಲ್ಲಿ ಆದ್ರೇನಂತೆ ವಾಪಸ್ ಅಂತೂ ಕೊಡಲ್ವೇ? ಸರ್ ನಿಮ್ಗೆ ಏನು ರೋಗ ಬಿಡ್ದಿದೆ ಸರ್? ಸಿಕ್ಕವ್ರು ದುಡ್ಡು ಇಸ್ಕೊಂಡಿದ್ದಾರೆ, ಯಾಮರ್ಸ್ತಿರಲ್ಲ. ರೀ ಯಾಮಾರ್ಸಿದಲ್ಲ ರೀ, ಅದು ದುಡ್ಡು ತೊಗೊಂಡು ವಾಪಸ್ ಕೊಟ್ಟಿಲ್ಲ ಅಷ್ಟೇ. ಕನ್ನಡ ಮಾತಾಡೋದು ಕಲಿದೆ ಎಂಟೈರ್ ಮೀಡಿಯಾ. ನಾನು ಸರ್ ಹೇಳಿ ಟೈಮಿಗೆ ದುಡ್ಡು ವಾಪಸ್ ಕೊಡೋಕೆ ಅವ್ರೆ ಫೈನಾನ್ಸ್ ಅವರು ಸರ್, ಹೊರಗಿನವ್ರು ಅವರು, ನನ್ನ ಫ್ರೆಂಡ್ಸ್ ಸರ್ ಅವರು. ನಾನು ಅವ್ರು ಹೊರಗಿನವ್ರ ಥರ ನೋಡಲ್ಲ. ಈ ಸರ್ ದುಡ್ಡು ಇವತ್ತು ಬರುತ್ತೆ, ನಾಳೆ ನಾಡ್ದು ಯಾವತ್ತು ವಾಪಸ್ ಹೋಗ್ತೀನಿ, ನನ್ನ ಹತ್ರ ಉಳಿಯುತ್ತೆ. ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಸರ್, ಫ್ರೆಂಡ್ಶಿಪ್ ಇಂಪಾರ್ಟೆಂಟ್. ಸರ್ ನೀವು ಕೆಲ್ಸಕ್ಕೆ ಹೋಗಲ್ಲ ಅಂತ ಗೊತ್ತಾಯ್ತು, ಮತ್ತೆ ಈ ಸಾಲ ಇಸ್ಕೋಬೇಕಾದ್ರೆ ವಾಪಸ್ ಕೊಡ್ತೀನಿ ಅಂತೆಲ್ಲ ಹೇಳ್ತಿರಲ್ಲ, ಅದು ಯಾವುದೇ ಇರೋದ್ ಮೇಲೆ ಹೇಳ್ತೀರಾ ಸರ್? ಸರ್ ಬಂಡದ ಇರೋದ್ಮೇಲೆ ಹೇಳ್ತೀನಿ ಸರ್. ಹಂಗಲ್ಲ ಸರ್, ನೀವು ಅದು ಹೆಂಗ್ ವಾಪಸ್ ಕೊಡ್ತೀರಾ ಅಂತ ಕೇಳ್ತಾ ಇರೋದು. ಸರ್ ಅದು ವಾಪಸ್ ಕೊಡೋರ ಹತ್ರ ಕೇಳಿ ಸರ್, ನನ್ಗೆ ಆ ಥರ ಯಾವ್ದು ಈ ಜನ್ಮಕ್ಕೆ ಆ ಥರದ್ದು ಯಾವ ಪ್ಲಾನ್ಸ್ ಇಲ್ಲ ನನಗೆ. ಹಂಗಾರೆ ದುಡಿಯೋ ಯೋಚನೆ ನಿಮ್ ತಲೆಯಲ್ಲಿ ಬರಲ್ಲ ಅಂತಾಯ್ತು. ಇಲ್ಲ ಸರ್, ನೆಗೆಟಿವ್ ವಿಷಯಗಳಿಗೆ ನನ್ನ ತಲೆ ಜಾಗ ಇಲ್ಲ. ಸರ್ ನಾನು ನಿರುದ್ಯೋಗಿ ಅನ್ಎಂಪ್ಲಾಯ್ಮೆಂಟ್ ಇಂಗ್ಲಿಷ್ ಅಲ್ಲಿ. ಸರ್ ಈ ರೀತಿ ಸಾಲ ಕೇಳ್ತಿರಲ್ಲ, ಈ ಬುದ್ಧಿ ಬಂದಿದ್ದಾದ್ರೂ ಎಲ್ಲಿಂದ ಸರ್? ಸರ್ ಇದು ಆಕ್ಚುಲಿ ನಮ್ಮ ಜನ್ಮಸಿದ್ಧ ಹಕ್ಕು ಸರ್. ನಮ್ಮ ಅಜ್ಜ ಆಕ್ಚುಲಿ ಪಾಕಿಸ್ತಾನದಲ್ಲಿ ಇದ್ರು ಮೊದಲು, ಪಾರ್ಟಿಷನ್ಗಿಂತ ಮುಂಚೆ. ಆಮೇಲೆ ಇಲ್ಲಿ ನಮ್ಮ ಅಜ್ಜಿ ತೀರ್ಥಹಳ್ಳಿಯಲ್ಲಿ ಇದ್ದಾರಲ್ಲ, ಅವ್ರ ಮೇಲೆ ಲವ್ ಆಗಿದ್ಕೆ ಇಲ್ಲಿ ಬಂದು ಸೆಟ್ಲ್ ಆದ್ರು. ಚಿಕ್ಕವ್ರ ಹತ್ರ ಸಾಲ ಕೇಳೋದು ನಮ್ಗೆ ಊಟಕ್ಕಿಂತ ಮುಂಚೆನೆ ಪ್ರಾಕ್ಟೀಸ್ ಸರ್. ಸರ್ ನಂಗೆ ಅರ್ಥ ಆಗಲ್ಲ ಸರ್, ಸಾಲ ಕೊಟ್ಟೆ ಅಂತಿರ್ತಾರೆ. ಯಾಕೆ ಇವ್ರ ಮೈಂಡ್ ಸೆಟ್ ಒಂದ್ಸರಿ ಚೇಂಜ್ ಮಾಡ್ಕೊಳ್ಳಲ್ಲ? ಇವರು ಒಬ್ಬಂಗೆ ಸಹಾಯ ಮಾಡ್ದೆ ಅಂತ ಅನ್ಕೋಬೋದಲ್ಲ, ಅದರಿಂದ ಹೆವಿ ನೆಮ್ಮದಿ ಸಿಗುತ್ತೆ ಸರ್. ಒಬ್ಬರೇ ಸ್ಕೂಟಿಲಿ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ಬೋದು, ನನ್ನ ಮಗ ಮೋಸ ಮಾಡ್ದ, ನಾನ್ ಸಹಾಯ ಮಾಡಿದೀನಿ, ನಾನು ನೆಮ್ಮದಿಯಾಗಿದ್ದೀನಿ ಅಂತ. ಇವರು ದೇವಸ್ಥಾನ ಅಂತ ಹೋಗ್ತಾರೆ ಸರ್ ನೆಮ್ಮದಿಗೋಸ್ಕರ, ಪಕ್ಕದಲ್ಲಿರೋ ನಾವು ಕಾಣಲ್ಲ ಇವ್ರಿಗೆ. ಸರ್ ಇಂಥವ್ರಿಗಂತಾನೆ ನಾನೊಂದು ಕವಿತೆ ಬರ್ದೀನಿ, ಕೇಳ್ತೀನಿ ನೋಡಿ. ಎಲ್ಲೋ ಹುಡುಕಿದೆ ದೇವರ ಕಲ್ಲಿನ ಮೂರ್ತಿಯಲ್ಲಿ, ಇಲ್ಲೇ ಇಹರು ಕಾಣದೆ ಸಾಲಗಾರ ಸ್ನೇಹಿತನ ರೂಪದಲ್ಲಿ. ನೀವ್ ಹಿಂಗ್ ಮಾಡ್ತಿರಲ್ಲ, ನಿಮ್ಗೂ ಯಾರಾದ್ರೂ ಹಿಂಗ್ ಮಾಡಿದ್ರೆ ಸುಮ್ಮನೆ ಇರ್ತೀರ ನೀವು? ನೋ ಕಾಮೆಂಟ್ಸ್. ಸರಿ, ಹೊಸದಾಗಿ ಸಾಲ ಕೇಳ್ಬೇಕಂತಿರೋ ಹುಡುಗರಿಗೆ ಏನಾದ್ರು ಟಿಪ್ಸ್ ಕೊಡ್ತೀರಾ? ಸರ್ ಹೊಸದಾಗಿ ಬಂದಿರೋ ಹುಡುಗರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಯು ಹ್ಯಾವ್ ಟು ಗೆಟ್ ಬೆಟರ್ ಅಟ್ ಯುವರ್ ಗೇಮ್. ಹಳೆ ಸ್ಟೈಲ್ ರೀಸನಿಂಗ್ ಮುಗೀತ್ರಪ್ಪ, ಕಷ್ಟ ಇದೆ ಮಂತ್ ಎಂಡ್ ಅಲ್ಲಿ ಕೊಡ್ತೀನಿ ಇಂಥ ವಿಷಯಗಳಿಗೆ ಚೂತಿ ಆಗೋರು ಕೋವಿಡ್ ಟೈಮಲ್ಲಿ ಸತ್ತೋದ್ರು. ಈಗ ಯೂಸ್ ಆಗಲ್ಲ ರೀಸನಿಂಗ್. ನೀವು ಇನ್ನೂ ಬೆಟರ್ ಆಗ್ಬೇಕು, ಎಫರ್ಟ್ಸ್ ಹಾಕ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಾದ್ರು ಎಕ್ಸಾಂಪಲ್ ಕೊಡ್ತೀರಾ? ಸರ್ ಬೇಡ ಅಲ್ಲ, ಕೊಡಿ ಪರವಾಗಿಲ್ಲ. ಸಿಂಪಲ್ ಅಂದ್ರೆ, ಮಗ ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋಗ್ತೀನಿ, ₹100 ಹಾಕು ಅನ್ನೋದಕ್ಕಿಂತ ಪೆಟ್ರೋಲ್ ಹಾಕ್ಸ್ಕೊಂಡಾಗಿದೆ, ಫೋನ್ ಪೇ ವರ್ಕ್ ಆಗ್ತಿಲ್ಲ, ₹100 ಹಾಕು ಅಂದಿದ್ದು ಇಟ್ ವಿಲ್ ಬ್ರಿಂಗ್ ಕನ್ವರ್ಷನ್ ಮೈಂಡ್ ಆಫ್ ಎ ಬಿಸ್ನೆಸ್ ಮೆನ್. ಸೊ ಇದೆಲ್ಲಕ್ಕಿಂತ ಟ್ರಿಕ್ಸ್ ನಾನು ಹೇಳ್ಕೊಡೋದ್ಕಿಂತ ಅವರು ಎಕ್ಸ್ಪೀರಿಯನ್ಸ್ ಮಾಡೋದು ವಿಲ್ ಬಿ ಲೈಕ್ ವಾಟ್ ಇಸ್ ದಟ್ ಈಸ್ ಬೆಟರ್. ಬೆಟರ್ ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸಾಲ ಯಾರು ಮಾಡಲ್ಲ ಸರ್, ಸರ್ಕಾರದವ್ರು ನಮ್ಮ ಮೇಲೆ ಮಾಡಲ್ವಾ? ಪ್ರತಿಯೊಬ್ಬ ಭಾರತೀಯನ ಮೇಲೆ ಒಂದು 30,000 ಸಾಲ ಇದೆ. ಅದಕ್ಕೆ ಹಿಂದಿಲ್ ನಮ್ಗೆಲ್ಲ ಅರೇಹೋ ಸಾಲ ಅಂತ ಕರೆಯೋದು. ಹೊರಡು ಚಿನ್ನ, ಇಲ್ಲಾಂದ್ರೆ ನಿನ್ನ ಹತ್ರ ಒಂದು ₹500 ಕಿತ್ ಕಳಿಸ್ತೀನಿ, ಹೊರಡು. ಆತಲ್ಲಿ ಬಲತೀಟೆ, ಕಾಸು ಕೊಟ್ರಿ ಮೇಲ್ಕೋಟೆ, ಯಾಮಾದ್ರೆ ಬಿಳಿ 2 1 ಕೆಂಪು.